ಪರಿಚಯ ಮಾಡಿ ಅವ್ರ ಮಾತಾಡಿ ಅವ್ರ ಕನ್ನಡದಲ್ಲಿ ಮಾತಾಡಿದ ಕೂಡಲೇ ನನ್ನ ಕಣ್ಣಲ್ಲಿ ನೀರು ಬಂತು. ಅಂದರೆ ಏನಂದರೆ ಈ ಇಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ನಮ್ಮ ಕನ್ನಡಿಗರು ಬಂದು ಇಲ್ಲಿ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರಲ್ಲ, ಅಂಥದ್ರಲ್ಲಿ ಬಂದು ನಮ್ಮ ಶಿವಣ್ಣರಿಗೂ ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಸಿಗ್ತಲ್ಲ ಅನ್ನೋದು ಖುಷಿ ನಮಗೆ ಭಾಳ ಇದಾಯಿತು. ಹಾಗಾಗಿ ಒಂದು ಆ ಕ್ಷಣ ತಮ್ಮಲ್ಲಿ ಹಂಚಿಕೊಳ್ಳೋಕೆ ಬಯಸ್ತೇನೆ ಅಷ್ಟೇ. ಹೀಗೆ ಮುಂದೆ ಆ ಥರ ಕ್ಯಾನ್ಸರ್ಗೂ ಯಾರಿಗೂ ಆಗಬಾರ್ದು ಅಂಥದ್ದು ಏನಾದರೂ ಬಂದಾಗ ತಕ್ಷಣ ಅವ್ರೊಂದು ಮಾತ್ರ ಹೇಳಿದರು, ಯಾರೇ ಆಗಲಿ ಏನೇ ಇರಲಿ ನನ್ನ ತಾಯಿನಾಡಿನವ್ರು ಯಾರಾದರೂ ಬಂದು ಇಲ್ಲಿ ಬಂದರೆ ನಾನು ಕಡಿಮೆ ಖರ್ಚಿನಲ್ಲಿ ನಾನು ರೋಗ ಮುಕ್ತವನ್ನು ಮಾಡಲು ಪ್ರಯತ್ನವನ್ನು ಪಡ್ತೀನಿ ಅನ್ನೋಂಥ ಮಾತನ್ನು ಹೇಳಿರೋದಂತ ತನ್ನ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ನಾನು ಇವತ್ತು ಸುರಾಜ್ ಕುಮಾರ್ ಅವರಿಗೆ ಯಾವ ಚಿಕಿತ್ಸೆ ಇದೆ ಅಂತ ತಮಗೆ ಗೊತ್ತು. ಆದರೆ ಇವತ್ತು ಕ್ಯಾನ್ಸರ್ ಕಂಪ್ಲೀಟ್ ಅವ್ರ ದೇಹದಿಂದ ಮುಕ್ತವಾಗಿ ಇವತ್ತು ಒಳ್ಳೆಯ ಆರೋಗ್ಯವಾಗಿ ಇವತ್ತು ಮೊನ್ನೆ ಬೆಂಗಳೂರಿಗೆ ತಾಯ್ನಾಡಿಗೆ ಬಂದಿರುವಂಥದ್ದು. ಹಾಗೆ ಅವರು ಇನ್ನೊಂದು 2 ವಾರ ಅಷ್ಟೇ ರೆಸ್ಟ್ ತಗೊಂಡು ಮುಂದೆ ದಿನಚರಿ ಏನಿದೆಯೋ ಆ ಆ್ಯಕ್ಟಿವಿಟೀಸ್ ಮತ್ತೆ ಅವರು ಹೋಗ್ತಾ ಇದ್ದಾರೆ. ಇಲ್ಲಿ ಡಾಕ್ಟರ್ ಇದ್ದಾರೆ, ಆದರೆ ಡಾಕ್ಟರ್ ನಿಮ್ಮಂದರೆಲ್ಲ ಹೋಗಿ ನೋಡ್ಬಿಟ್ಟು ಅದನ್ನೆಲ್ಲ ಭಾಳ ಅದ್ಭುತವಾಗಿ ಭಾಳ ಚೆನ್ನಾಗಿರುವಂಥದ್ದು. ಅಲ್ಲಿ ಒಳಗಡೆ ಹೋದರೆ ಪೇಷಂಟ್ ಶಿವಣ್ಣರು ಅದೇ ಹೇಳಿದ್ರು, ನಾನು ಭಾಳ ನೋವಿಂದ ಹೋಗಿದ್ರಂಥವ್ರು ಅಲ್ಲಿ ಒಳಗೆ ಹಾಸ್ಪಿಟಲ್ ನೋಡಿದ್ರೆ ನಾನು ನನ್ನ ಗುಣ ಆಗ್ತದೆ ಅರ್ಥ ಮಾತು ಕೂಡ ಅವ್ರು ಕೇಳಿದ್ರು. ಹಾಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಹಾಸ್ಪಿಟಲ್ ಅದು. ಹಾಗೆ ಆ ಪ್ರವಾಸವೂ ಕೂಡ ಭಾಳ ಅದ್ಭುತವಾಗಿತ್ತು, ಭಾಳ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಶಿವಣ್ಣರು ಮೊನ್ನೆ ಅವ್ರ ಜೊತೆಗೆ ಬೆಂಗಳೂರು ಬಂದು ಅವ್ರ ಮನೆಗೆ ಬಿಟ್ಟು ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳು ಅವ್ರ ಮನೆಗೆ ಬಂದು ಅವ್ರು ವಿಚಾರಿಸಿ ಹೋಗಿರುವಂಥದ್ದು ಕೂಡ ತಾವೆಲ್ಲ ನೋಡಿದ್ವಿ. ಹೀಗೆ ಒಟ್ಟಿನಲ್ಲಿ ಒಳ್ಳೆಯ ಆರೋಗ್ಯವನ್ನು ಪಡೆಯೋದಕ್ಕೆ ಒಳ್ಳೆಯ ಅವಕಾಶ ಕೂಡ ಇದೆ ಅನ್ನೋದು ಮಾತನ್ನು ಹೇಳಕ್ಕೆ ಬಯಸ್ತೇನೆ ನಾನು. ಅದ್ರ ಜೊತೆಯಲ್ಲಿ ಇವತ್ತು ನಾನು ಅಷ್ಟೊಂದು ದಿನಗಳ ಕಾಲ ನನ್ನ ಕ್ಷೇತ್ರದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ನನ್ನ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ನನ್ನ ಎಲ್ಲ ಮುಖಂಡರು ಎಲ್ಲರೂ ಸೇರಿ ಯಾವುದೇ ರೀತಿಯ ತೊಂದರೆ ಆಗಿರುವಂತೆ ನಡೆಸಿಕೊಂಡು ಬಂದಿದ್ದಾರೆ. ಎಲ್ಲರೂ ಕೂಡ ಪತ್ರಿಕಾ ಮಿತ್ರರು ಕೂಡ ನಾನು ಅಭಿನಂದನೆ ಬಯಸ್ತೀನಿ. ಸಂಬಂಧಗಳನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ KG ನಾಗರಾಜ್ ಅವರನ್ನು ಕೂಡ ನಾನು